GDS ಪೋಸ್ಟನ್ನ ಯಾರೆಲ್ಲ ಅಪ್ಲೈ ಮಾಡಿದ್ರ ರಿಸಲ್ಟ್ ಯಾಕೆ ಡಿಲೇ ಆಗ್ತಾ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅಂಡ್ ಅಷ್ಟೇ ಅಲ್ಲದೆ ಅಪ್ಲಿಕೇಶನ್ ಯಾರ್ದೆಲ್ಲ ಸೆಲೆಕ್ಟ್ ಆಗಿದೆ ಅವ್ರಿಗೆ ಒಂದು ಅಫಿಷಿಯಲ್ ಮೇಲ್ ಬರ್ತಾ ಇದೆ, ಮತ್ತೆ ಯಾರ್ದೆಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅವ್ರಿಗೆ ಕೂಡ ಒಂದು ಮೇಲ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಈ ಮೂರು ಟಾಪಿಕ್ ಗಳ ಬಗ್ಗೆ ಇವತ್ತು ಮಾತಾಡ್ತೀನಿ. ಮೊದಲನೇದಾಗಿ ರಿಸಲ್ಟ್ ಯಾಕೆ ಡಿಲೇ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಅಫಿಷಿಯಲ್ ಸೋರ್ಸ್ ರೆಫರೆನ್ಸ್ ಪ್ರಕಾರ ನಿಮ್ಮ ಒಂದು ಡೇಟಾನ ಏನು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕ್ಯಾಟಗರಿ ವೈಸ್ ಅವರು ಮೆರಿಟ್ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತಲ್ವಾ, ಇದನ್ನೆಲ್ಲದನ್ನು ಕೂಡ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಅದು ಸಿಸ್ಟಮ್ ಜನರೇಟೆಡ್ ಇನ್ಫಾರ್ಮೇಶನ್ ಆಗಿರುತ್ತೆ. ಅಂದ್ರೆ ನೀವು ಒಂದು ಅಪ್ಲಿಕೇಶನ್ ಹಾಕ್ತೀರಾ ಅಂದ್ರೆ ಅಲ್ಲಿ GDS ಪೋಸ್ಟ್ ಸಾಫ್ಟ್ವೇರ್ ಏನಿರುತ್ತಲ್ವಾ ಅಲ್ಲಿ ಎಲ್ಲ ಒಂದು ಡೇಟಾನ ಅದು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕಾಪಿನ ಕೊಟ್ಟಿರುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡುವಾಗ ಇದನ್ನ ಮನುಷ್ಯರು ಮಾಡ್ತಾರೆ. ಅಂದ್ರೆ GDS ಪೋಸ್ಟ್ ಅಪ್ಲಿಕೇಶನ್ದು ಯಾರೆಲ್ಲ ಆಫೀಸರ್ಸ್ ಇರ್ತಾರಲ್ವಾ ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡೋರು, ಅವರು ಈ ಒಂದು ಎಲ್ಲ ಡೀಟೇಲ್ಸ್ ಅನ್ನ ಚೆಕ್ ಮಾಡಿಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆಯಲ್ವಾ ಅಂತ ಚೆಕ್ ಮಾಡುತ್ತೆ. ಯಾಕಂದ್ರೆ ಕಂಪ್ಯೂಟರ್ ಕೂಡ ಕೆಲವೊಂದ್ಸಲ ಮಿಸ್ಟೇಕ್ ಮಾಡ್ಬೋದು. ಯಾಕಂದ್ರೆ ಅದಕ್ಕೆ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಕೂಡ ಅದು ಬಿಡೋದಿಲ್ಲ. ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಕ್ಯಾಸ್ಟ್ ಆಧಾರ್ ಕಾರ್ಡ್ ಅಲ್ಲಿ ಒಂಥರ ಇರುತ್ತೆ, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಒಂಥರ ಇರುತ್ತೆ. ಇದೆಲ್ಲ ಮಿಸ್ ಮ್ಯಾಚ್ ಆದಾಗ ಆಟೋಮೆಟಿಕ್ಲಿ ಅದು ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಡುತ್ತೆ. ಇವಾಗ ಯಾರಿಗೆಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋಂಥ ಮೇಲ್ ಬಂದಿರುತ್ತೆ ಅದು ಸಿಸ್ಟಮ್ ಜನರೇಟೆಡ್ ಮೇಲ್ ಆಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಯಿತು ಅಂತ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಂದ ಲಾಗಿನ್ ಆದ್ರೆ ನಿಮ್ಗೆ ಅಲ್ಲಿ ಡೀಟೇಲ್ಸ್, ಅಲ್ಲಿ ನಿಮಗೆ ರೀಸನ್ ಸಿಗುತ್ತೆ ಯಾಕೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಅಂತ. ಇನ್ನು ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಆಗಿದ್ರೂ ಕೂಡ ಏನಾದರೂ ಪ್ರಾಬ್ಲಮ್ ಆಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ನೀವು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ಬೋದು ನಿಮ್ಮ ಮೇಲೆ ನಿಮಗೆ ಕನ್ಫರ್ಮೇಶನ್ ಇದ್ರೆ. ಬಟ್ ನೆನಪಿರ್ಲಿ, ನಿಮಗೆ ಅಪ್ಲಿಕೇಶನ್ ಕಂಪ್ಲೇಂಟ್ ಮಾಡೋಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡು, ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್, SLC ಮಾರ್ಕ್ಸ್ ಕಾರ್ಡು, ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋಂಥ ಮೇಲ್ ಬಂದಿರುತ್ತಲ್ವಾ ಅದ್ರದ ಒಂದು ಸ್ಕ್ರೀನ್ ಶಾಟ್ ಅನ್ನ ಒಂದೇ PDF ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡುವಂತ ಒಂದು ಮೆಸೇಜ್ ಅನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ಇಲ್ಲಿ ನಿಮ್ಮ ಒಂದು ಸರ್ಕಲ್, ಕರ್ನಾಟಕ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡಿದ್ರೆ ಅದು. ನಾವಿಲ್ಲಿ ಕರ್ನಾಟಕದವರಾಗಿರೋದ್ರಿಂದ ಕರ್ನಾಟಕ ಸರ್ಕಲ್ ಡಿವಿಷನ್, ಅಂದ್ರೆ ನೀವು ಯಾವ ಪೋಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀರಾ ಅದನ್ನ ನೀವು ಬ್ರಾಕೆಟ್ ಅಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು GDS ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ID ಹಾಕಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ID, ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಒಂದು ನೇಮ್ ಅನ್ನ ಹಾಕಿ ನೀವು ಕಂಪ್ಲೇಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾರ್ದೆಲ್ಲ ರಿಜೆಕ್ಟ್ ಆಗಿದೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಯಾವ ತರ ಕಂಪ್ಲೇಂಟ್ ಮಾಡಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಸೊ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ, ನೀವು ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ದೀನಿ ಅಂತ ಇದ್ರೆ ಮಾತ್ರ ನೀವು ಅದನ್ನ ಕಂಪ್ಲೇಂಟ್ ರೈಸ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡಿ. ಓಕೆನಾ. ಆಲ್ರೆಡಿ ಇದು ಫೆಬ್ರವರಿ 28ಗೆ ರಿಸಲ್ಟ್ ಬರಬೇಕಾಗಿತ್ತು. ಬಟ್ ಇದು ಬ್ಯಾಕ್ ಎಂಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಕರೆಕ್ಟ್ ಆಗಿರೋಂಥ ಡೀಟೇಲ್ಸ್ ಅನ್ನ ವೆಬ್ಸೈಟ್ ಅಲ್ಲಿ ಅವರು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಸೊ ಅವ್ರ ಮೇಲೆ ಮತ್ತೆ ಒಂದು ಬೇರೆ ತರದ ರೀಸನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೇನೆ ಅವ್ರು ಎಲ್ಲ ಒಂದು ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಅಲ್ಲಿ ಎಲ್ಲ ಫಿಲ್ ಮಾಡಿಬಿಟ್ಟು ಆಮೇಲೆ ಯಾವಾಗ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವ್ರು ಹೇಳ್ತಾರೆ. ಒಂದು 10-15 ನಿಮಿಷ ಇದ್ದಾಗ ನೀವು ಇಂಡಿಯನ್ ಟೈಮ್ಸ್ ಆಫ್ ಇಂಡಿಯಾ ಅಥವಾ ಬಿಗ್ ವೆಬ್ಸೈಟ್ ಯಾವುದೆಲ್ಲ ಇದಾವೋ ಅದರಲ್ಲಿ ಆರ್ಟಿಕಲ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಇದಕ್ಕಿದ್ದಂಗೆ ಗೊತ್ತಿಲ್ದಂಗೆ ಅವರು ರಿಸಲ್ಟ್ ಅನೌನ್ಸ್ ಮಾಡಿಬಿಡ್ತಾರೆ. ಅದು ಅಫಿಷಿಯಲ್ ಸೋರ್ಸ್ ರೆಫರೆನ್ಸ್ ಆರ್ಟಿಕಲ್ ಬಂದ್ಮೇಲೆ ಗೊತ್ತಾಗೋದು ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ. ಬಟ್ ಇನ್ ಕೇಸ್ ಏನಾದರೂ ರಿಸಲ್ಟ್ ಅನೌನ್ಸ್ ಆದರೆ ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನೇ ಅಲ್ಲೇ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೋದು. ಯಾಕಂದ್ರೆ ನೀವು ಚೆಕ್ ಮಾಡಬೇಕಾದ್ರೆ ಸರ್ವರ್ ಡೌನ್ ಇರುತ್ತೆ. ತುಂಬಾ ಜನ ಒಂದೇ ವೆಬ್ಸೈಟಿಗೆ ವಿಸಿಟ್ ಆಗೋದ್ರಿಂದ ಸರ್ವರ್ ಡೌನ್ ಪ್ರಾಬ್ಲಮ್ ಆಗಿ ನಿಮಗೆ ರಿಸಲ್ಟ್ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಆಲ್ರೆಡಿ ನನ್ನ ಕಂಪ್ಯೂಟರ್ ಆಗಿರ್ಬೋದು ಅಥವಾ ನನ್ನ ಮೊಬೈಲಲ್ಲಿ ಚೆಕ್ ಮಾಡ್ತಾನೆ ಇರ್ತೀನಿ 5 ನಿಮಿಷಕ್ಕೆ ಒಂದ್ಸಲ, ಪ್ರತಿ 1 ಅವರ್ಗೂ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಅಂಡ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ, ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಅಫಿಷಿಯಲ್ ಅಪ್ಡೇಟ್ ಬಂದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ. ನಾ ಡೈಲಿ ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಅಫಿಷಿಯಲ್ ಅಪ್ಡೇಟ್ ಏನಾದರೂ ಬಂದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಯಾರ್ದೆಲ್ಲ ಸೆಲೆಕ್ಟ್ ಆಗಿದೆ ನಿಮ್ಮೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ಕರೀತಾರೆ. ನಿಮ್ಮನೆ ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ನಿಮಗೆ ಡೀಟೇಲ್ಸ್ ಏನೇನೆಲ್ಲ ಬೇಕು ಅನ್ನೋದನ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಆ ಒಂದು ವಿಡಿಯೋ ನಾವು ನೋಡ್ಕೊಂಡ್ಬಿಟ್ರೆ ಆಗೋಯ್ತು. ನೀವು